ನಮಸ್ಕಾರ. ನಮ್ಮೆಲ್ಲರಿಗೂ ಬ್ಯಾಕ್ ವಾಟರ್ ಬೋಟಿಂಗ್ ಅಂತ ಹೇಳುವಾಗ ಮೊದಲಿಗೆ ನೆನಬರೋದೇ ಕೇರಳದ ಪ್ರಸಿದ್ಧ ಬೋಟ್ಗಳು. ಯಾಕೆ ಇಂತಹ ಸುಂದರ ಬೋಟ್ ಯಾತ್ರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂತ ಪ್ರಶ್ನೆ ಮಾಡ್ತೀವಿ. ಆದರೆ ನಾನಿವತ್ತು ನಿಮಗೆ ಕರ್ನಾಟಕದ ಅತ್ಯಂತ ಸುಂದರ ತಾಣದಲ್ಲಿ ಈ ಬ್ಯಾಕ್ ವಾಟರ್ ಬೋಟಿಂಗ್ನ ಅನುಭವ ಮಾಡಿಸ್ತೇನೆ. ನಾವಿವತ್ತು ಬಂದಿರುವಂತಹ ಜಾಗ ಹೊನ್ನಾವರ. ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಒಂದು ಸಣ್ಣ ಅಷ್ಟೇ ಸುಂದರ ಊರು. ಈ ಊರಲ್ಲಿ ಜಲಪಾತಗಳು, ಸಮುದ್ರ, ನದಿ ಮತ್ತು ಅತ್ಯಂತ ಪ್ರಸಿದ್ಧವಾದ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಒಂದು ಬೇರೆನೇ ಪ್ರಪಂಚ ತೋರಿಸುತ್ತೆ. ಬನ್ನಿ ಹಾಗಿದ್ರೆ ಈ ಬ್ಯಾಕ್ ವಾಟರ್ ಬೋಟಿಂಗ್ನ ಬಗ್ಗೆ ಇನ್ನಷ್ಟು ತಿಳ್ಕೊಂಡು ಬರೋಣ. ಕಾಶ್ಮೀರ್ನ ದಾಲ್ ಲೇಕಲ್ಲಿ ಹೇಗೆ ರಿವರಲ್ಲಿ ನಿಮಗೆ ಬೇರೆ ಬೇರೆ ಐಟಮ್ ಅನ್ನು ಮಾರ್ತಾರೋ ಹಾಗೇನೆ ಇಲ್ಲಿ ಕೂಡ ಬೇರೆ ಬೇರೆ ಐಟಮ್ ಇದೆ ನೋಡಿ. ಇದನ್ನು ನೋಡಿ ನನಗೆ ನಿಜವಾಗ್ಲೂ ಸರ್ಪ್ರೈಸ್ ಆಯಿತು. ಬಟ್ ಯಾವ ಥರ ಇದೆ ಅಂತ ಒಮ್ಮೆ ನೋಡಿ. ಈ ತರದ ಒಂದು ಕಾನ್ಸೆಪ್ಟ್ ನಾನು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ. ಸೊ ಎಂತ ಬೇಕು ಅದೆಲ್ಲ ಉಂಟು. ಏನೆಲ್ಲ ಇದೆ ಐಟಮ್? ಏನೆಲ್ಲ ಐಟಮ್ ಇದೆ? ಬಿಂಗೋ ಅಲ್ಲ ಕುಡಿಯುವಂತ ಐಟಮ್. ಇದೆಲ್ಲ ಇಷ್ಟೆಲ್ಲ ಐಟಮ್ ಉಂಟು ನೋಡಿ. ನೀವೀಗ ಕೆಲವೊಮ್ಮೆ ಎಣಿಸ್ತೀರಾ ರಿವರಲ್ಲೆಲ್ಲ ನೀವು ತಿನ್ಬೇಕಂತ ಆದ್ರೆ ಅಥವಾ ಬೋಟಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೀವು ತಿನ್ಬೇಕಾದ್ರೆ ಕಾಶ್ಮೀರ ಹೋಗ್ಬೇಕು, ಕಾಶ್ಮೀರ್ನ ದಾಲ್ ಲೇಕಿಗೆ ಹೋಗ್ಬೇಕಂತ. ಆ ಥರದ್ದೇನಿಲ್ಲ. ನಮ್ಮ ಹೊನ್ನಾವರದಲ್ಲೇ ಈಗ ಇವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಈ ರಿವರ್ ಮಧ್ಯದಲ್ಲೇ ಎಲ್ಲ ಐಟಮ್ ಅನ್ನು ಮಾಡ್ತಾರೆ. ಸೊ ನಾವು ಏನಾದ್ರು ಕುಡಿಯುವ. ಮಜ್ಜಿಗೆ ಉಂಟಾ? ಮಜ್ಜಿಗೆ ಕುಡಿ ನೋಡಿ. ಅವರಿಗೆ ನೋಡಿ ಮಜ್ಜಿಗೆ ಎಲ್ಲ ಈ ತರ ಮಜ್ಜಿಗೆ ಕುಡಿತಿದ್ದಾರೆ. ಸೊ ಹಾಗೇನೆ ನಿಮ್ಗೆ ಎಳ್ನೀರು ಬೇಕಂತಾದ್ರೆ ಎಳ್ನೀರು ಕೂಡ ಉಂಟು. ಇದೊಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳುವ. ಫಸ್ಟಿಗೆ ಒಂದು ಮಜ್ಜಿಗೆ ಕುಡ್ಕೊಂಡ್ ಬರೋಣ ಬನ್ನಿ.